ನಮಸ್ತೆ, ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಪೆಂಡುಲಮ್ ರೀಡಿಂಗನ್ನು ಮಾಡೋಣ. ನಿಮ್ಮ ಕ್ವಶನ್ ಎಸ್ ಆರ್ ನೋ ರೀತಿಯಲ್ಲೇ ಇರಲಿ. ಪೆಂಡುಲಮ್ ಮೂಲಕ ಅದು ಎಸ್ ಆರ್ ನೋ ಅಂತ ನೋಡ್ತಾ ಹೋಗೋಣ. ನೋವಾಗಿದ್ದಲ್ಲಿ ನಿಮಗೆ ಏಂಜಲ್ಸ್ ಗೈಡ್ಲೈನ್ಸ್ ತಗೊಳ್ಳೋಣ. ಹಾಗೆ ನಿಮ್ಮ ಕ್ವಶನ್ ಏನು ಅಂತ ಹೇಳಿ ಟ್ಯಾರೋ ರೀಡಿಂಗನ್ನು ಕೂಡ ಮಾಡಿ ನೋಡೋಣ. ಇಲ್ಲಿ ನಾನು 5 ಆಪ್ಷನ್ಸನ್ನು ಇಟ್ಟಿದ್ದೇನೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ, ನಿಮಗೆ ಯಾವುದು ಅಟ್ರ್ಯಾಕ್ಷನ್ ಆಗುತ್ತೋ ಅದನ್ನು ಮೆಡಿಟೇಷನ್ ಮಾಡಿ ಆಯ್ಕೆ ಮಾಡಿಕೊಳ್ಬಹುದು. 1 ನಿಮಿಷ ಮೆಡಿಟೇಷನ್ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಪಿಂಕ್, ರೆಡ್, ಆರೆಂಜ್, ಗ್ರೀನ್, ಯೆಲ್ಲೋ. ಓಕೆ, ಎಸ್, ಯಾರು ಪಿಂಕನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೋಸ್ಕರ ಈ ರೀಡಿಂಗ್. ಕಂಗ್ರ್ಯಾಚುಲೇಷನ್, ನಿಮ್ಮ ಪ್ರಶ್ನೆಗೆ ಎಸ್ ಅಂತ ಬಂದಿದೆ ಆನ್ಸರ್. ಓಕೆ, ನಿಮ್ಮ ಕ್ವಶನ್ ಏನಾಗಿತ್ತು ಅಂತ ರೀಡಿಂಗಲ್ಲಿ ನೋಡೋಣ. ಓಕೆ, 2 ಆಫ್ ವಾಂಡ್ಸ್ ಬಂದಿದೆ, ಪಾಸಿಟಿವ್ ಕಾರ್ಡ್. ಎಸ್, ಯಾವುದಾದ್ರೂ ಪ್ರೀತಿಯ ಬಗ್ಗೆ ಕೇಳಿದರೆ ಅದು ನಿಮಗೆ ಎಸ್ ಅಂತ ಬಂದಿದೆ. ಎಸ್ ಅಂತ ಬಂದಿದೆ. ಹಾಗೆ ಅದರ ಜೊತೆಗೆ ಬಿಸ್ನೆಸ್ ವಿಚಾರಕ್ಕೂ ಬಂದರೂ ಕೂಡ ಇದು ಎಸ್. ನಿಮ್ಮ ಮ್ಯಾರೇಜ್ ಬಗ್ಗೆ ಬಂದರೂ ಕೂಡ ಇದು ಎಸ್ ಅಂತ ತೋರಿಸ್ತಾ ಇದೆ. ಪ್ರೋಗ್ರೆಸ್ಸನ್ನು ತೋರಿಸ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ? ಕಂಗ್ರ್ಯಾಚುಲೇಷನ್. ಓಕೆ, ನೆಕ್ಸ್ಟ್ ಯಾರು ರೆಡ್ ಕಲರನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗಾಗಿ ಈ ರೀಡಿಂಗ್. ಕ್ವಶನನ್ನು ಎಸ್ ಅಥವಾ ನೋ ಅನ್ನೋ ರೀತಿಯಲ್ಲೇ ಇಟ್ಕೊಳ್ಳಿ. ಬೇರೆ ಯಾವುದೇ ರೀತಿಯ ಆನ್ಸರ್ ಬರುವ ಹಾಗೆ ಇಟ್ಕೊಳ್ಬೇಡಿ. ಎಸ್ ಅಂತ ಬಂದಿದೆ. ಕಂಗ್ರ್ಯಾಚುಲೇಷನ್. ನಿಮ್ಮ ಕ್ವಶನ್ ಏನಾಗಿತ್ತು ಅಂತ ನೋಡೋಣ. ಎಸ್, ನೀವು ಯಾವುದಾದ್ರೂ ರಿಲೇಷನ್ಶಿಪ್ ಬಗ್ಗೆನೇ ಅಂದ್ಕೊಂಡಿದ್ರೆ ಇದು ಸ್ಪೆಸಿಫಿಕ್ಕಾಗಿ ರಿಲೇಷನ್ಶಿಪ್ ಬಗ್ಗೆನೇ. ಹೌದು, ಅವ್ರ ಹತ್ರ ಆಪ್ಷನ್ಸ್ ಇದೆ, ಬಟ್ ನಿಮ್ಮನ್ನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಮಿಟೆಡ್ ರಿಲೇಷನ್ಶಿಪ್ ಸಿಗ್ತಾ ಇದೆ. ಓಕೆ, ಅದರ ಜೊತೆಗೆ ನಿಮ್ಮದೇನಾದರೂ ಎಜುಕೇಷನ್ ವಿಚಾರದಲ್ಲಿದ್ದರೆ ಎಸ್, ಬಿಸ್ನೆಸ್ ವಿಚಾರದಲ್ಲೂ ಎಸ್, ಹಾಗೆ ಮ್ಯಾರೇಜ್ ವಿಚಾರದಲ್ಲಿಯೂ ಕೂಡ ಎಸ್. ಕಂಗ್ರ್ಯಾಚುಲೇಷನ್, ಇದು ಒಂದು ಅತ್ಯುತ್ತಮವಾದಂಥ ಕಾರ್ಡ್ ಆಗಿದೆ. ಓಕೆ, ನೆಕ್ಸ್ಟ್ ಆರೆಂಜ್ ಕಲರ್ ಸೆಲೆಕ್ಟ್ ಮಾಡಿದವರಿಗೆ ಏನು ರೀಡಿಂಗ್ ಬರುತ್ತೆ ನೋಡೋಣ. ಎಸ್ ಆರ್ ನೋ. ಓಕೆ, ಆರೆಂಜ್ ಕಲರ್ ಆಯ್ಕೆ ಮಾಡಿದಂಥವರಿಗೆ ಎಸ್ ಆರ್ ನೋ. ಓಕೆ, ನೋ ಅಂತ ಬರ್ತಾ ಇದೆ. ನಿಮ್ಮ ಯಾವ ಕ್ವಶನ್ಗೆ ನೋ ಅಂತ ನೋಡೋಣ ಟ್ಯಾರೋ ಕಾರ್ಡ್ಗಳ ಮೂಲಕ. ಓಕೆ, ಇದು ಬಹುಶಃ ರಿಲೇಷನ್ಶಿಪ್ ವಿಚಾರವಾಗಿ ಕೇಳ್ತಾ ಇದ್ದೀರಾ ಅನಿಸುತ್ತೆ. ಹೆಚ್ಚಾಗಿ ಇದು ರಿಲೇಷನ್ಶಿಪ್ಪನ್ನೇ ಸೂಚಿಸುತ್ತೆ. 9 ಆಫ್ ವರ್ಡ್ಸ್. ಎಸ್, ಹೌದು, ನಿಮಗೆ ಇದರಿಂದ ಹರ್ಟ್ ಆಗಿದೆ, ನೋವಾಗಿದೆ, ಅಥವಾ ಬಿಟ್ಟು ಹೋಗಿದೆ, ಗಾಸಿಪ್ ಆಗಿದೆ. ಅದಕ್ಕಾಗಿ ಇದು ನೋ ಅಂತಲೇ ಬಂದಿದೆ. ಎಸ್, ರಿಲೇಷನ್ಶಿಪ್ಪಿಗೆ ಕೂಡ ಇದು ನೋ, ಮ್ಯಾರೇಜ್ಗೆ ಕೂಡ ನೋ, ಬಿಸ್ನೆಸ್ಗೆ ಕೂಡ ಇದು ನೋ ಅಂತಲೇ ಹೇಳ್ತಾ ಇದೆ. ಹೆಚ್ಚಾಗಿ ಇದು ಫೀಲಿಂಗ್ಸನ್ನು ತೋರಿಸುವಂತಹ ಕಾರ್ಡ್. ಹಾಗಾಗಿ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಇದು ನೋ ಅಂತಲೇ ಹೇಳ್ತಾ ಇದೆ. ಓಕೆ, ಇದಕ್ಕಾಗಿ ನೋ ಬಂದ ಕಾರಣ ಏಂಜಲ್ ಗೈಡೆನ್ಸನ್ನು ತಗೊಳ್ಳೋಣ. ಯಾಕೆ ಅದು ನೋ ಆಗಿದೆ ಮತ್ತು ಅದರ ಜೊತೆಗೆ ನಿಮಗೆ ಏನು ಗೈಡ್ಲೈನ್ಸ್ ಬರ್ತಾ ಇದೆ ಅಂತ ನೋಡೋಣ. ಓಕೆ, ಕಾರ್ಡ್ ಇತ್ತು.
ದೇರ್ ಈಸ್ ಸಮಥಿಂಗ್ ಬೆಟರ್. ಎಸ್. ಓಕೆ, ನೋಡಿ ಇಲ್ಲಿ ನಿಮ್ಮ ಸಿಚುವೇಷನಲ್ಲಿ ನಿಮಗೆ ನೋವು ಬಂದಿರುವಂಥದ್ದು ಯಾಕೆ ಅಂದರೆ ನಿಮಗೆ ಯಾವುದೋ ಒಂದು ಒಳ್ಳೆ ಆಫರ್ ಬರ್ತಾ ಇದೆ. ದೇರ್ ಈಸ್ ಸಮಥಿಂಗ್ ಬೆಟರ್. ಇದಕ್ಕಿಂತ ಉತ್ತಮವಾದನ್ನು ನೀವು ನಿಮ್ಮ ಜೀವನದಲ್ಲಿ ಪಡ್ಕೊಳ್ತಾ ಇದ್ದೀರಾ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನಿಮಗೆ ಬೊಕ್ಕೆ ಹಿಡ್ಕೊಂಡು ಬರ್ತಾ ಇದೆ ನೋಡಿ, ಏಂಜಲ್ಸ್ ಕಾರ್ಡಲ್ಲಿ ಕೈಯಲ್ಲಿ ಬೊಕ್ಕೆ ಇದೆ. ಕಂಗ್ರ್ಯಾಚುಲೇಷನ್. ಯಾವುದೇ ವಿಚಾರವಾಗಿರಲಿ ಅದನ್ನು ಲೆಟ್ ಗೋ ಮಾಡ್ಕೊಳ್ಳಿ, ಅದನ್ನು ಮರೆತುಬಿಡಿ, ಅದರಿಂದ ನೋವು ಪಡಲಿಕ್ಕೆ ಹೋಗಬೇಡಿ. ದೇರ್ ಈಸ್ ಸಮಥಿಂಗ್ ಬೆಟರ್ ಮೆಂಟ್ ನಿಮಗಿದೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ರೀಡಿಂಗ್ ಇದು. ಕಾಣಿಸ್ತಾ ಇದೆಯಲ್ಲ? ಓಕೆ. ನೆಕ್ಸ್ಟ್ ಗ್ರೀನ್ ಕಲರನ್ನು ಆಯ್ಕೆ ಮಾಡಿದಂಥವರಿಗೆ ಯಾವ ರೀತಿಯ ರೀಡಿಂಗ್ ಬರ್ತಾ ಇದೆ ನೋಡೋಣ. ಪೆಂಡುಲಮ್ ಯಾವಾಗಲೂ ಕರಾರುವಕ್ಕಾಗಿ ಸ್ಪೆಸಿಫಿಕ್ಕಾಗಿ ಆನ್ಸರನ್ನು ಕೊಡುತ್ತೆ. ಒಂದು ನಿಮಿಷ, ಒಂದು ಸ್ವಲ್ಪ ಗ್ರೌಂಡಿಂಗ್ ಮಾಡೋಣ. 3 ಕಾರ್ಡ್ ರೀಡಿಂಗ್ ಮಾಡೋದ್ರಿಂದ ಎಸ್ ಅಥವಾ ನೋ ಅನ್ನೋ ರೀತಿಯಲ್ಲೇ ಇರಲಿ ನಿಮ್ಮ ಕ್ವಶನ್. ಗ್ರೀನ್ ಕಲರ್ ಆಯ್ಕೆ ಮಾಡ್ಕೊಂಡವರಿಗೆ ಯಾವ ರೀತಿ ಆನ್ಸರ್ ಕೊಡ್ತಾ ಇದೆ? ಎಸ್ ಆರ್ ನೋ? ಓಕೆ, ಎಸ್ ಅಂತ ಬಂದಿದೆ. ಕಂಗ್ರ್ಯಾಚುಲೇಷನ್. ನೀವು ಯಾವ ವಿಚಾರವಾಗಿ ಕೇಳ್ತಾ ಇದ್ದೀರಾ ಅಂತ ನೋಡೋಣ. ಎಸ್, ದ ವರ್ಲ್ಡ್ ಕಾರ್ಡ್ ಬಂದಿದೆ. ಎಸ್, ರಿಲೇಷನ್ಶಿಪ್ ಬಗ್ಗೆ ಕೇಳಿದರು. ಎಸ್, ಟ್ರಾವೆಲ್ ಬಗ್ಗೆ ಕೇಳಿದರು. ಎಸ್, ಮ್ಯಾರೇಜ್ ಬಗ್ಗೆ ಕೇಳಿದರು. ಎಸ್, ಬಿಸ್ನೆಸ್ ವಿಚಾರದ ಬಗ್ಗೆ ಕೇಳಿದರು. ಎಸ್, ಕರಿಯರ್ ವಿಚಾರದ ಬಗ್ಗೆ ಕೇಳಿದರು. ಎಸ್, ನಿಮಗೆ ಯೂನಿವರ್ಸ್ ಎಸ್ ಅಂತ ಹೇಳಿದೆ. ಕಾರ್ಡ್ನು ಕಾಣಿಸ್ತಾ ಇದೆಯಲ್ಲ? ಎಸ್ ಬಂದಿದೆ. ಎಸ್, ಯಾವ ವಿಚಾರವನ್ನು ಕೇಳಿದರೂ ಕೂಡ ನಿಮಗೆ ಎಸ್ ಆಗಿದೆ. ಕಂಗ್ರ್ಯಾಚುಲೇಷನ್. ಓಕೆ, ನೆಕ್ಸ್ಟ್ ಲಾಸ್ಟ್ ಪೈಲ್ ಅಂದರೆ ಯಾರು ಯೆಲ್ಲೋ ಕಲರ್ ಸ್ಕೆಚ್ ಪೆನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಯಾವ ರೀತಿಯ ರೀಡಿಂಗ್ ಬರ್ತಾ ಇದೆ ನೋಡೋಣ. ಓಕೆ, ಮೇ ಬಿ ಅಂತ ಬರ್ತಾ ಇದೆ ನೋಡಿ. ಎಸ್, ನಿಮ್ಮ ಕ್ವಶನಿಗೆ ಆನ್ಸರ್ ಮೇ ಬಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಸ್ವಲ್ಪ ಹೊತ್ತು ನೋಡೋಣ. ಅದು ನೋವಾಗುತ್ತಾ ಎಸ್ ಆಗುತ್ತಾ ನೋಡೋಣ. ಎಸ್ ನೋಡಿ, ಕರಾರು ಅಕ್ಕಾಯಿತು. ಈಗ ಅದು ನೋ ಅಂತಲೇ ಹೇಳ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ ಯಾವ ರೀತಿ ಟರ್ನ್ ಆಗ್ತಾ ಇದೆ ನೋಡಿ. ನೋ ಅಂತ ಹೇಳ್ತಾ ಇದೆ. ಎಸ್, ನೋಡಿದ್ರಾ? ನಿಮ್ಮ ಕ್ವಶನಿಗೆ ನೋ ಅಂತಲೇ ಬಂದಿದೆ. ಫಸ್ಟಿಗೆ ಅದು ಮೇ ಬಿ ಅಂತ ಹೇಳಲಿಕ್ಕೆ ಹೋಯಿತು, ಬಟ್ ಅದು ಏನಾಯಿತು ಅಂತ ಹೇಳಿದ್ರೆ ಸ್ಪೆಸಿಫಿಕ್ಕಾಗಿ ಆನ್ಸರ್ ಕೊಡಬೇಕಲ್ವಾ ಅದು. ಹಾಗಾಗಿ ಪೆಂಡುಲಮ್ ಕೂಡ ಸ್ಪೆಸಿಫಿಕ್ಕಾಗಿ ಕೊಟ್ಟಿದೆ. ನೋ ಅಂತಲೇ ಹೇಳ್ತಾ ಇದೆ. ಎಸ್, ಯಾಕೆ ಯಾವ ಕ್ವಶನ್ಗೆ ನೋ ಅಂತ ಹೇಳ್ತಾ ಇದ್ದೀರಾ ನೀವು? ಯಾವ ಕ್ವಶನ್ಗಾಗಿ ನೋ ಅಂತ ಹೇಳ್ತಾ ಇದ್ದೀರಾ? ಎಸ್ ನೋಡಿ, ಇಲ್ಲೂ ಕೂಡ ನೋ ಬಂದಿದೆ. ಕಿಂಗ್ ಆಫ್ ಸೂಟ್ಸ್. ಯಾಕೆ ನೋವಾಗಿದೆ ಅಂತ ಹೇಳ್ತೇನೆ ಕೇಳಿ. ನಿಮ್ಮ ರಿಲೇಷನ್ಶಿಪ್ಗೆ ಬಂದಾಗ ಇದು ಕೂಡ ನೋ ಅಂತಲೇ ಹೇಳುತ್ತೆ. ಅಂದರೆ ಕೆಲವರು ಏನಾಗಿದೆ ಅಂದರೆ ರಿಲೇಷನ್ಶಿಪ್ ವಿಚಾರದಲ್ಲಿ ನೀವು ಇನ್ನೂ ಬಾಯ್ಬಿಟ್ಟು ಹೇಳ್ಕೊಂಡಿಲ್ಲ ಅಥವಾ ಅವರು ಬಾಯ್ಬಿಟ್ಟು ಹೇಳಿಲ್ಲ, ಹಾಗಾಗಿ ಇದು ನೋವಾಗಿದೆ. ಒಂದು ಎರಡನೇದೇನು ಅಂತ ಹೇಳಿದರೆ ಕೆಲವರು ಪಾರ್ಟ್ನರನ್ನು ಬಿಟ್ಟು ಹೋಗಿರ್ಬೋದು, ಅದಕ್ಕೂ ಕೂಡ ಇದು ನೋ ಅಂತಲೇ ಹೇಳ್ತಾ ಇದೆ. ಕೆಲವರಿಗೆ ಕೆಲವರ ಮಾತಿಂದ ಹರ್ಟ್ ಆಗಿದೆ, ಅದರಿಂದಾಗಿ ಈ ರಿಲೇಷನ್ಶಿಪ್ ಕಟ್ಟಾಗಿದೆ, ಅದಕ್ಕೆ ಇದು ನೋ ಅಂತ ಬರ್ತಾ ಇದೆ. ಬಿಸ್ನೆಸ್ ವಿಚಾರಕ್ಕೆ ಬಂದಾಗ ಇದು ಕೂಡ ನೋ ಅನಿಸುತ್ತೆ. ಮ್ಯಾರೇಜ್ ವಿಚಾರಕ್ಕೂ ಕೂಡ ಇದು ನೋ, ಅದರ ಜೊತೆಗೆ ಕರಿಯರ್ ವಿಚಾರಕ್ಕೆ ಕೂಡ ಇದು ನೋ ಅಂತ ಹೇಳ್ತಾ ಇದೆ. ಅಂದರೆ ನೀವು ಯಾಕೆ ಕರಿಯರ್ ವಿಚಾರಕ್ಕೆ ಬಂದಾಗ ನೋ ಅಂದರೆ ನೀವು ನಿಮ್ಮ ಸರೌಂಡಿಂಗ್ಸಲ್ಲೇ ಕರಿಯರ್ನ ಹುಡುಕ್ತಾ ಇದ್ದೀರಾ ಅನಿಸುತ್ತೆ, ಅದರಿಂದಾಗಿ ಇದು ನೋ ಅಂತ ಅನಿಸ್ತಾ ಇದೆ. ಬಿಸ್ನೆಸ್ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯ ಪಾರ್ಟ್ನರ್ ಇಲ್ಲ, ಅದರಿಂದಾಗಿ ಕೂಡ ಇದು ನೋ ಅಂತ ಹೇಳ್ತಾ ಇದೆ. ಓಕೆ, ಇದಕ್ಕಾಗಿ ಗೈಡ್ಲೈನ್ಸ್ ಏನು ಸಿಕ್ಕುತ್ತೆ ಏಂಜಲ್ಸಿಂದ ಅಂತ ನೋಡೋಣ. ಏಂಜಲ್ಸ್ ಅವರು ಏನು ಹೇಳ್ತಾರೆ ಅಂತ ನೋಡೋಣ ಸ್ವಲ್ಪ.
ಏಂಜಲ್ಸ್ ಗೈಡ್ಲೈನ್ಸ್ ಬೇಕಾಗಿದೆ. ಎಸ್, ನೋಡಿ ನಿಮಗೆ ಗೈಡ್ಲೈನ್ಸ್ ಅಷ್ಟು ಚಂದ ಬಂದಿದೆ. ನೋ ನೀಡ್ ಟು ವರಿ, ಚಿಂತಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಈ ಪರಿಸ್ಥಿತಿಗೆ ಚಿಂತೆ ಮಾಡಬೇಡಿ ಅಂತ ಬಂದಿದೆ. ನೋ ನೀಡ್ ಟು ವರಿ ಕಾಣಿಸ್ತಾ ಇದೆಯಲ್ಲ, ನೋ ನೀಡ್ ಟು ವರಿ, ಚಿಂತಿಸಬೇಡಿ. ದೇವರು ನಿಮಗೆ ನಿಮ್ಮ ಪರವಾಗಿ ಇದ್ದಾನೆ. ದೇವರು ಅಥವಾ ನೀವು ನಂಬಿರುವಂತಹ ಯೂನಿವರ್ಸ್ ಆಗಿರ್ಬೋದು, ಇಷ್ಟ ದೇವರಾಗಿರ್ಬೋದು, ನಿಮ್ಮ ಪರವಾಗಿ ಇದ್ದಾರೆ. ನಿಮಗೆ ಮುಂದೆ ಇದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಿಂತೆ ಮಾಡುವಂತಹ ಅನಿವಾರ್ಯತೆ ನಿಮಗೆ ಇಲ್ಲ ಅನ್ನೋ ರೀತಿಯಲ್ಲಿ ಬಂದಿದೆ. ಎಸ್, ಇದಾಗಿತ್ತು ಇವತ್ತಿನ ಪೆಂಡ್ಯುಲಮ್ ರೀಡಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ಯಾರೆಲ್ಲ ವ್ಯೂಸ್ ಕೊಟ್ಟಿದ್ದೀರೋ ಅವ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಕಮೆಂಟ್ ಮಾಡಿದ್ದೀರೋ ಅವ್ರಿಗೂ ಕೂಡ ಧನ್ಯವಾದಗಳು. ಅದರ ಜೊತೆಗೆ ನನ್ನ ಚಾನಲ್ ಒಂದು ಆಧ್ಯಾತ್ಮಿಕ ಚಾನಲ್ ಆಗಿರೋದ್ರಿಂದ ಇದರಲ್ಲಿ ಮುಂದೆ ನಾನು ಜ್ಯೋತಿಷ್ಯ, ವಾಸ್ತು ಮತ್ತು ಕೆಲವೊಂದು ಆಧ್ಯಾತ್ಮಿಕ ಸಲಹೆ ಟಿಪ್ಸ್ಗಳನ್ನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೇನೆ. ದಯವಿಟ್ಟು ಅದಕ್ಕೂ ಕೂಡ ಇದೇ ರೀತಿ ಪ್ರೋತ್ಸಾಹವನ್ನು ಕೊಡಿ. ಮತ್ತು ನಿಮ್ಮ ಜಾತಕದಲ್ಲಿ ನೀವು ಯಾವ ರೀತಿ ನಿಮ್ಮ ಜಾತಕವನ್ನು ನೋಡ್ಕೊಳ್ಬಹುದು, ಅಥವಾ ಯಾವ್ಯಾವ ಗ್ರಹಗಳು ಯಾವ ಮನೆಯಲ್ಲಿದ್ದರೆ ಯಾವ ರೀತಿ ಅದು ನಿಮಗೆ ಪ್ರಿಡಿಕ್ಷನನ್ನು ಕೊಡುತ್ತೆ ಅನ್ನೋದನ್ನು ನೋಡಬಹುದು. ಒಂದು, ಎರಡನೇದಾಗಿ ವಾಸ್ತುವಿನಲ್ಲಿ ಸರಳವಾಗಿ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು ಅಂತಲೂ ನೋಡ್ಬೋದು. ಆಧ್ಯಾತ್ಮಿಕ ಸಲಹೆಗಳಲ್ಲಿಯೂ ಕೂಡ ಕೆಲವೊಂದು ಟಿಪ್ಸ್ ನನಗೆ ತಿಳಿದಿರುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಅದಕ್ಕೂ ಕೂಡ ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ನಾನು ನಂಬಿರ್ತಕ್ಕಂತಹ ರಾಘವೇಂದ್ರ ಮತ್ತು ತಾಯಿ ಮಹಾಕಾಳಿ ಹಾಗೂ ಏಂಜಲ್ಸ್ ಮತ್ತು ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ರೀಡಿಂಗಲ್ಲಿ ಭೇಟಿಯಾಗೋಣ.